ರಾಜಕುಮಾರ, ನಿನ್ನ ಹೆಸರೇನು? ನನ್ನಂತ ವೀರನೊಡನೆ ಯುದ್ಧ ಮಾಡುವ ಅವಕಾಶ ನಿನಗೆ ಸಿಕ್ಕಿದೆ. ನೀನೇ ಪುಣ್ಯವಂತ. ಆದರೆ ನನ್ನಿಂದ ನೀನು ಪ್ರಾಣ ಸಹಿತ ಉಳಿಯುವುದಂತೂ ಸಾಧ್ಯವಿಲ್ಲ. ಹೆಸರು ಕುಲಗೋತ್ರಗಳು ಯುದ್ಧ ಮಾಡುವುದಿಲ್ಲ. ಆದರೂ ಹೇಳುತ್ತೇನೆ ಕೇಳು, ನಾನು ರಾಮನ ಸೇವಕ. ನನ್ನ ತಂದೆ ತಾಯಿ ಬಂಧು ಬಾಂಧವ ಎಲ್ಲವೂ ರಾಮನೇ. ಬೇಕಾದರೆ ನೀನು ನನ್ನನ್ನು ರಾಮದಾಸನೆಂದು ಕರೆಯಬಹುದು. ರಾಮದಾಸ? ರಾಮದಾಸನಾಗಿ ರಾಮನ ಸೈನ್ಯದ ವಿರುದ್ಧವೇ ಹೋರಾಡುವುದು ಎಂತಹ ಭಕ್ತಿ! ನೀನೆಂತ ರಾಮ ಸೇವಕ? ಅದಕ್ಕೆ ಕಾರಣವಿದೆ. ಲೋಕರೂಢಿಯಿಂದ ನಾನು ಸುರತ ಮಹಾರಾಜ ಮತ್ತು ತಾಯಿ ವೀರವತಿಯರ ಪುತ್ರ. ನನ್ನ ಹೆಸರು ಚಂಪಕ. ಸುಂದರವಾದ ಕೋಮಲವಾದ ಹೂವಿನ ಹೆಸರುಳ್ಳ ನನ್ನ ಪರಾಕ್ರಮ ಕೋಮಲವಲ್ಲ. ನನ್ನ ಹರಿತವಾದ ಬಾಣಗಳಿಗೆ ನೀನು ಕೋಮಲನೇ ಎಂಬುದನ್ನು ನಾನು ನಿರೂಪಿಸುತ್ತೇನೆ. ಅದಕ್ಕೆ ಮೊದಲು ನನ್ನ ಬಾಣಗಳು ನಿನಗೆ ನನ್ನ ಪರಾಕ್ರಮದ ರುಚಿಯನ್ನು ತೋರಿಸುತ್ತವೆ. ಅಮ್ಮ 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 ನಾನು ಹೇಳುತ್ತೇನೆ ನಾನು ಮೊದಲು ನೋಡಿದ್ದು ನಾನೇ ಹೇಳುತ್ತೇನೆ. ಮಕ್ಕಳೇ, ಇಷ್ಟೊಂದು ವಾಗ್ವಾದವೇಕೆ? ಯಾರಾದರೊಬ್ಬರು ಹೇಳಿದರೆ ಆಯಿತು. ಅಮ್ಮ, ಅದು ನಾವು ಕಾಡಿನಲ್ಲಿ ಒಂದು ಸುಂದರವಾದ ಜಿಂಕೆ ಮರಿಯನ್ನು ನೋಡಿದೆವು. ಅದನ್ನು ಆಶ್ರಮಕ್ಕೆ ಕರೆತರಬೇಕೆಂದು ಅಂದುಕೊಂಡಿದ್ದೇವೆ. ಹೌದಮ್ಮ, ಅದು ಬಂಗಾರದ ಬಣ್ಣದ ಜಿಂಕೆ. ಅದು ನೋಡಲು ಎಷ್ಟು ಚೆಲುವಾಗಿತ್ತು ಗೊತ್ತೇನು? ಅಮ್ಮ ಅಮ್ಮ, ಅದನ್ನು ಇಲ್ಲಿಗೆ ತೆಗೆದುಕೊಂಡು ಬರೋಣವೇ? ಬೇಡ ಮಕ್ಕಳೇ, ಬೇಡ. ನೀವು ಆ ಜಿಂಕೆಯ ಹಿಂದೆ ಹೋಗುವುದು ಬೇಡ. ಅದನ್ನು ಈ ಆಶ್ರಮಕ್ಕೆ ತರುವುದು ಬೇಡ. ಏಕಮ್ಮ, ಏಕೆ ಬೇಡ? ಅದು ನಿರುಪದ್ರವಿ ಪ್ರಾಣಿ. ಹುಲಿ ಸಿಂಹದಂತ ಕ್ರೂರ ಮೃಗವೇನೂ ಅಲ್ಲ. ಬೇಡ ಮಕ್ಕಳೇ, ಖಂಡಿತ ಬೇಡ. ಏಕಮ್ಮ, ಬಂಗಾರದ ಬಣ್ಣದ ಜಿಂಕೆ ನಿನಗೆ ಇಷ್ಟವಾಗುವುದಿಲ್ಲವೇ? ಸ್ವಾಮಿ, ಅಲ್ಲಿ ನೋಡಿ, ಆ ಮನೋಹರವಾದ ಜಿಂಕೆ ಅಲ್ಲಿ ಇದೆ. ಅಮ್ಮ ಅಮ್ಮ ಅಮ್ಮ, ಏನು ಯೋಚಿಸುತ್ತಿರುವೆ? ಏನೂ ಇಲ್ಲ ಮಕ್ಕಳೇ. ನೀವು ಆ ಜಿಂಕೆಯ ಮರಿಯ ವಿಷಯವನ್ನು ಮರೆತು ಬಿಡಿ. ಅದನ್ನು ತರುವ ಪ್ರಯತ್ನವನ್ನು ಮಾಡಬೇಡಿ. ಏಕಮ್ಮ, ಸೀತಾಮಾತೆಗೆ ಬಂಗಾರದ ಜಿಂಕೆಯ ಕಾರಣದಿಂದ ಆಪತ್ತು ಸಂಭವಿಸಿತೆಂದು ನೀನು ಹೀಗೆ ಹೇಳುತ್ತಿರುವೆಯಾ? ಹಾಗೆ ಅಂದುಕೊಳ್ಳಿ. ಅಮ್ಮ, ಸೀತಾಮಾತೆಯ ಕಷ್ಟವನ್ನು ನಿನ್ನದೆಂದೇ ಭಾವಿಸಿರುವೆಯಾ? ಹೌದು. ಅಂದರೆ ಸೀತಾಮಾತೆಗೆ ಯಾವುದರಿಂದ ಕಷ್ಟ ಬಂತೋ ಅದನ್ನೆಲ್ಲ ನೀನು ತಿರಸ್ಕರಿಸುತ್ತೀಯಾ? ತಿರಸ್ಕರಿಸುತ್ತೇನೆ. ಸೀತಾಮಾತೆಗೆ ಪ್ರಿಯವಾದದ್ದು ನಿನಗೂ ಪ್ರಿಯವಾಗುತ್ತದೆಯೇ? ಹೌದು, ಪ್ರಿಯವಾಗುತ್ತದೆ. ಅಮ್ಮ, ಹಾಗಾದರೆ ನೀನು ಶ್ರೀರಾಮಚಂದ್ರನನ್ನು ನೋಡಬೇಕೆಂದು ಆಸೆ ಪಡುತ್ತೀಯಾ? ಮೊದಲು ನಿನ್ನ ಬಯಕೆ ಏನಾದರೂ ಇದ್ದರೆ ಅದನ್ನು ಹೇಳು. ಯಾವ ಬಯಕೆಯೂ ಇಲ್ಲ ಸ್ವಾಮಿ. ಪ್ರಾಣಪ್ರಿಯರಾದ ನಿಮ್ಮ ಜೊತೆಗೆ ಇರುವಾಗ ಏನು ತಾನೇ ಬೇಕೆನಿಸುತ್ತದೆ. ನಿಮ್ಮ ಪ್ರೇಮ ಹೊಂದಿದ್ದರೆ ಸಾಕು. ನನ್ನ ಸಮಸ್ತ ಬಯಕೆಗಳೂ ಈಡೇರಿದಂತೆ. ಜಾನಕಿ, ಸೀತಾರಾಮರೆಂಬುದು ಒಂದರೊಡನೊಂದು ಬೆರೆತು ಹೋದ ಹೆಸರುಗಳು. ನಾನು ನೀನು ಬೇರೆ ಬೇರೆ ಅಲ್ಲ ಜಾನಕಿ. ನಮಗೆ ಪುತ್ರ ಭಾಗ್ಯದ ಕ್ಷಣ ಸನ್ನಿಹಿತವಾಗಿರುವಾಗ ನಿನ್ನ ಬಯಕೆ ಏನಾದರೂ ಇದ್ದದೆ ಅದನ್ನು ಪೂರೈಸಬೇಕೆಂಬುದೇ ನನ್ನ ಬಯಕೆ.
ಅಮ್ಮ ಅಮ್ಮ ಹೇಳಮ್ಮ, ಏಕೆ ಸುಮ್ಮನಾದೆ? ನಿನಗೆ ಶ್ರೀರಾಮಚಂದ್ರನ ದರ್ಶನ ಮಾಡುವ ಅಪೇಕ್ಷೆ ಇದೆಯೇ? ಖಂಡಿತ ಇದೆ ಮಕ್ಕಳೇ. ಆದರೆ ಆ ಮಹಾತ್ಮನನ್ನು ಕಾಣುವ ಭಾಗ್ಯ ನನಗಿಲ್ಲವಾಗಿದೆ.